ಹಲೋ ಫ್ಯಾಮ್, ತುಂಬ ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬಂದಿದ್ದೀವಿ ಒಂದು ಅದ್ಭುತವಾದ ಪ್ಲೇಸು. ಇನ್ ಕೇಸ್ ಲೋ ಬಜೆಟಲ್ಲಿ ಪ್ರೀ ವೆಡ್ಡಿಂಗ್ ಮಾಡಿಸ್ಕೋಬೇಕು ಅಂತ ನೋಡ್ತಾ ಇದ್ದೀರಾ ಅಂದರೆ ಈ ಪ್ಲೇಸು ತುಂಬ ವರ್ತಿದೆ. ಫುಲ್ಲು ಮಾರ್ನಿಂಗಿಂದ ಬಿಸಿಲು ಶೂಟ್ ಮಾಡಿಕೊಂಡು ಇವಾಗ ಬಂದಿದ್ದೀವಿ ನಾವು ಒಂದು ಪ್ಲೇಸ್ಗೆ. ಆಲ್ರೆಡಿ ನೀವು ನನ್ನ ಹಿಂದೆ ನೋಡ್ತಾ ಇರ್ಬೋದು ಬಹುಶಃ. ಈಸ್ ಅ ಪ್ಲೇಸ್. ಸೊ ಎಂಟ್ರೆನ್ಸಲ್ಲಿ ನಿಮಗೆ ಈ ಥರ ವ್ಯೂ ಸಿಗುತ್ತೆ. ಸೊ ನಿಮ್ಮ ಗಾಡಿಗಳನ್ನೆಲ್ಲ ಇಲ್ಲಿ ಪಾರ್ಕ್ ಮಾಡ್ಕೋಬೋದು. ಆಲ್ರೆಡಿ ತುಂಬ ಜನ ಬಂದಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು ತುಂಬ ವೆಹಿಕಲ್ಲು ನೋಡಿ. ಇವಾಗಲೂ ಒಬ್ಬರು ಬರ್ತಿದ್ದಾರೆ, ಒಬ್ಬರು ಇಲ್ಲೇ ಇದ್ದಾರೆ, ಬರ್ತಾ ಇದ್ದಾರೆ. ಸೊ ಇದು ಪಾರ್ಕಿಂಗ್ ಪ್ಲೇಸ್. ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ಈ ರೂಮ್ಗಳೆಲ್ಲ ನೀವು ಬುಕ್ಕಿಂಗ್ ಮಾಡಿದಾಗ ಕೊಡ್ತಾರೆ. ಡ್ರೆಸ್ ಚೇಂಜಿಂಗ್ ರೂಮ್ಸು 1, 2, 3. ಸೊ ಅದೆಲ್ಲ ಬಂದ್ಬಿಟ್ಟು ನಿಮಗೆ ರೆಸ್ಟ್ ರೂಮ್ಸು. ಸೊ ನೀವು ಯುಟಿಲೈಸ್ ಮಾಡ್ಕೋಬೋದು. ಇದು ರೆಸ್ಟ್ ರೂಮು ಯುಟಿಲೈಸ್ ಮಾಡ್ಕೋಬೋದು. ತುಂಬ ಬಂದಿರ್ತೀರ, ಹೊರಗಡೆಯಿಂದ ಬಂದಿರ್ತೀರ, ಬಾಯ ಹಿಡಿತೀರ, ತಿಂಡಿ ಗಿಂಡಿ ಎಲ್ಲ ಸಿಗುತ್ತೆ ನಿಮ್ಗೆ ಇಲ್ಲಿ. ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಸಿಗುತ್ತೆ, ಏನು ಬೇಕೋ ಎಲ್ಲ ಸಿಗುತ್ತೆ. ನಾವಂತೂ ತಂಪಾಗಿ ಪಾನೀಯ ಕುಡಿದು ನಾ ಶೂಟ್ ಶುರು ಮಾಡಬೇಕು ಇವಾಗ. ಇದೆಲ್ಲ ನೋಡಿಕೊಂಡು ಒಳಗಡೆ ಬಂದು ಶೈನ್ ಸ್ಟುಡಿಯೋ ನೋಡಲಿ ಅಂದರೆ ಹೇಗಿದೆ ವ್ಯೂ, ಈಚ್ ಆ್ಯಂಡ್ ಎವ್ರಿ ಫ್ರೇಮ್ಸ್ ಹೇಗಿದೆ. ಸೊ ನಿಮಗೆ ಇನ್ನಾಗ್ತಿದ್ದಂಗೆ ನಿಮಗೆ ಲೆಫ್ಟಲ್ಲಿ ನೋಡ್ತಾ ಇರ್ಬೋದು ಒಂದು ಬ್ಯೂಟಿಫುಲ್ ಬಿಲ್ಡಿಂಗ್ ಕಾಣಿಸುತ್ತೆ. ಆ್ಯಕ್ಚುಲಿ ಹೊರಗಡೆಯಿಂದ ಏನೂ ಇಲ್ಲ, ಇದು ಒಳಗಡೆ ಹೋದರೆ ವ್ಯೂ ನೋಡಿ ಹೇಗಿದೆ ಅಂತ. ಇದೆಲ್ಲ ನಿಮಗೆ ಗೌನ್ ಸೂಟಿಗೆಲ್ಲ ಮಸ್ತ್ ಮ್ಯಾಚ್ ಆಗುತ್ತೆ. ಸೊ ಅಲ್ಲಿಂದ ಬಂದರೆ ನಮಗೆ ಸೆಕೆಂಡ್ ವ್ಯೂ ನೋಡೋಕ್ಕೆ ಸಿಗ್ತಾ ಇರೋವಂಥದ್ದು ಅದು ತೋರಿಸ್ತೀನಿ ಏನು ಅಂತ. ದಟ್ ಈಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇಯರ್. ಸೊ ಇಲ್ಲಿ ಜಸ್ಟ್ ಲಾನ್ ಇರುತ್ತೆ, ಅಲ್ಲಿ ಲೈಕ್ ಎಲಿಮೆಂಟ್ಸಲ್ಲಿ ಬಹುಶಃ ನೀವು ನೋಡಿರ್ಬೋದು ಈ ಥರ ಕಾನ್ಸೆಪ್ಟ್ ಎಲ್ಲ. ಸೊ ಅದೇ ಥರ ಇಲ್ಲಿ ರಿಕ್ರಿಯೇಟ್ ಮಾಡಿದ್ದಾರೆ, ಚೆನ್ನಾಗಿದೆ. ಇದು ಅಷ್ಟೇ ಜೋಕಾಲೆ ಚೆನ್ನಾಗಿ ಬರುತ್ತೆ. ಪ್ಲಸ್ ನಿಮ್ಮ ಶಾರ್ಟ್ಸ್ ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ ಅಂದರೆ ಅದಕ್ಕೆಲ್ಲ ವ್ಯೂ ಚೆನ್ನಾಗಿರುತ್ತೆ, ಗೌನ್ಗೂ ಸೂಟ್ ಆಗುತ್ತೆ. ಈ ವ್ಯೂನು ತುಂಬ ಡಿಫ್ರೆಂಟ್ ಆಗಿದೆ. ಸೊ ನೆಕ್ಸ್ಟ್ ಇಲ್ಲಿಗೆಲ್ಲ ತುಂಬ ಫೇಮಸ್ ಆ್ಯಂಡ್ ಇದರಿಂದನೇ ಶೈನ್ ಸ್ಟುಡಿಯೋ ತುಂಬ ಹಿಟ್ಟಾಗಿರೋದು ಅಂತ ಹೇಳಿದ್ರೆ ತಪ್ಪೇನಾಗಲ್ಲ. ಸೊ ದಿಸ್ ಈಸ್ ದ ವ್ಯೂ, ಹೇಗಿದೆ ನೋಡಿ. ಇದು ನೈಟ್ ಆಯಿತು ಅಂದರೆ ಫುಲ್ಲು ಒಳಗಡೆ ಏನು ಲೈಟ್ ಕಾಣ್ತಿದೆ ಪ್ರತಿಯೊಂದು ಲೈಟು ಆನ್ ಮಾಡ್ತಾರೆ. ಸೊ ನೈಟ್ ವ್ಯೂನಂತೂ ಮಸ್ತಾಗಿ ಬರುತ್ತೆ. ವಾವ್, just looking like a wow. ಸೊ ಮೂನ್ ಇದು ನಿಮಗೆ ಡೇ ಲೈಟಲ್ಲಿ ಏನೂ ಅಷ್ಟು ಇಂಟ್ರೆಸ್ಟಿಂಗ್ ಅಂತ ಇಲ್ಲ. ಇದು ನೈಟು ಲೈಟ್ ಆನ್ ಮಾಡಿದಾಗ ಆ ಮೂನ್ ಒಳಗಡೆ ಫುಲ್ ಲೈಟ್ ಬರುತ್ತೆ. ಸೊ ರೆಫರೆನ್ಸ್ ಫೋಟೋ ಯಾವ್ದಾರು ಹಾಕ್ತೀನಿ ನಾನು. ಅದಾದಮೇಲೆ ಇಲ್ಲಿ ಏನೋ ಇದೆ ಗುರು. ಓಕೆ, ಒಂದು ಸ್ಮಾಲ್ ಕಾನ್ಸೆಪ್ಟ್ ಮಾಡಿದ್ದಾರೆ, ಅದಕ್ಕೆ ಬೋಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಕಪಲ್ಸು ಬೋಟಲ್ಲಿ ಕೂತ್ಕೊಂಡು ಹೀಗೆ ಬರಬಹುದು. ಇನ್ನೂ ಆ ಕಡೆ ಎಲ್ಲ ಏನೂ ಇಲ್ಲ, ಎಕ್ಸ್ಟೆಂಡ್ ಮಾಡ್ತಿದ್ದಾರಂತೆ, ಬಟ್ ಆ್ಯಸ್ ಆಫ್ ನಾವು ಏನೂ ಇಲ್ಲ. ಸೊ ಕಾನ್ಸೆಪ್ಟ್ ಎಲ್ಲ ಈ ಕಡೆ ಇದೆ. ಇದು ಪ್ರೀವಿಯಸ್ ಟೈಮ್ ಬಂದಾಗ ತುಂಬ ಚೆನ್ನಾಗಿತ್ತು ಮರ. ಐ ಥಿಂಕ್ ಎಲ್ಲ ಕುಕ್ಕೆ ಹಿಡಿದು ಹೋಗ್ಬಿಟ್ಟಿದೆ ನೋಡಿ, ತುಂಬ ಹಾಳಾಗಿದೆ. ಬಟ್ ಸ್ಟಿಲ್ ಫೋಟೋಗ್ರಫಿಗೆ ಏನೋ ಒಂಥರ ಸಖತ್ತಾಗಿ ಬರುತ್ತೆ. ಸೊ ಇದೆಲ್ಲ ಮುಗಿಸ್ಕೊಂಡು ನೀವು ಈ ಕಡೆ ಬಂದರೆ ನಿಮಗೆ ಗೌನ್ ಕಾನ್ಸೆಪ್ಟಿಗೆ ವೈಟ್ ಬ್ಯಾಕ್ಗ್ರೌಂಡಲ್ಲಿ ಒಂದು ಮಸ್ತಾಗಿ ಬ್ಯೂಟಿಫುಲ್ ವ್ಯೂ ಮಾಡಿದ್ದಾರೆ. ಅಲ್ಲಿ ಶೋ ಯು ತುಂಬ ಕೊಕ್ಕರೆಗಳಿದೆ. ಯಾವ್ಯಾವ ಥರ ಕಾನ್ಸೆಪ್ಟ್ ಕೊಕ್ಕರೆ ಬೇಕು ಎಲ್ಲ ಕೊಕ್ಕರೆಗಳಿದೆ. ಸೊ ಇದು ಗೌನು. ಸೊ ಈ ವೈಟ್ಗೆ ರೆಡ್ ಗೌನ್ ಹಾಕ್ಸಿ ಶೂಟ್ ಮಾಡಿಸಿದ್ರೆ ಔಟ್ಪುಟ್ ಮಾತ್ರ ಚಿಂದಿಯಾಗಿ ಬರುತ್ತೆ. ಇಲ್ಲೂ ಏನೋ ಕಾನ್ಸೆಪ್ಟ್ ಮಾಡಿದ್ದಾರೆ, ಬಟ್ ಮೇಂಟೈನ್ ಮಾಡಿಲ್ಲ. ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಇಲ್ಲೂ ಕೂಡ ನಾನೇ. ಬಿಸಿಲಲ್ಲಿ ಬೆಂದೋಗ್ಬಿಟ್ಟಿದ್ದೀನಿ ಗುರು. ಬೆಳಿಗ್ಗೆ ಕ್ವಾರೆ, ಅರ್ಲಿ ಮಾರ್ನಿಂಗು, UB ಸಿಟಿ, ಇವಾಗ ಈ ಲೊಕೇಶನ್ನು.
ಈ ಲೊಕೇಶನ್ನು ನೈಟು 8 ಗಂಟೆವರೆಗೂ ಶೂಟ್ ಆಗುತ್ತೆ. ಇವಾಗ ಕ್ಲೈಂಟ್ಸು ರೆಡಿ ಆಗ್ತಿದ್ದಾರೆ. ಆ್ಯಕ್ಚುಲಿ ಇವಾಗ ನಾವು ಪ್ಲ್ಯಾನ್ ಮಾಡ್ತಾ ಇರೋದು ಟ್ರೆಡಿಷನಲ್ ಕಾನ್ಸೆಪ್ಟು. ಸೊ ರೆಡಿ ಆಗ್ತಿದ್ದಾರೆ. ಅವ್ರು ರೆಡಿ ಆಗಿನ ಮುಂಚೆ ಪ್ಲೇಸ್ ಹೇಗಿದೆ ಎಲ್ಲ ತೋರಿಸೋಣ ನಿಮಗೆ ಅಂತ ಜಸ್ಟ್ ಇದೊಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಇಲ್ಲೊಂದು ಕಾನ್ಸೆಪ್ಟ್ ಇದೆ. ಇದು ಶಾರ್ಟ್ಸ್ ಎಲ್ಲ ಹಾಕೊಂಬಂದರೆ ಚೆನ್ನಾಗಿ ಬರುತ್ತೆ. ಅಲ್ಲಿಂದ ಬಂದರೆ ಒಂದು ಸಣ್ಣ ಗುಹೆ ಥರ ಇದೆ. ಇಲ್ಲಿಂದ ಒಳಗಡೆ ಹೋದರೆ ನಿಮಗೆ ಸಿಗುತ್ತೆ ಟ್ರೆಡಿಷನಲ್ ಕಾನ್ಸೆಪ್ಟ್ ಸೆಟ್. ಇಲ್ಲಿ ಬಾವಿ ಇದೆ, ನೀರಿದೆ ಅಂದ್ಕೋಬೇಡಿ, ನೆಲ ಇದೆ. ಎಲ್ಲಿ ನೋಡಿದರೂ ಪ್ಲಾಸ್ಟಿಕ್ಕು ವೇಸ್ಟೇಜು. ನಮ್ಮ ಜನಗಳಿಗೆ ಏನಾಗಿದೆ ಗೊತ್ತಿಲ್ಲ. ಟ್ರೆಡಿಷನಲ್ ಅಂತ ಬಂದರೆ ಮೇಜರ್ ಇದೊಂದು. ಆ್ಯಂಡ್ ದಿಸ್ ಈಸ್ ಅ ವ್ಯೂ. ಓನ್ಲಿ ದೀಸ್ ಟು ಆರ್ ಪರ್ಫೆಕ್ಟ್ಲಿ ಮ್ಯಾಚಿಂಗ್ ಫಾರ್ ಟ್ರೆಡಿಷನಲ್ ಸೂಟ್ಸ್. ಇಲ್ಲಿ ನಾವು ಹೊಂಡ ಥರ ಮಾಡಿದ್ದಾರೆ. ಮೇ ಬಿ ಇದು ನೈಟಲ್ಲಿ ಲೈಟ್ ರಿಫ್ಲೆಕ್ಷನ್ನಿಗೆ ಡಿಫ್ರೆಂಟಾಗಿ ಏನೋ ಬರ್ಬೋದು. ಸೊ ಆ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಸೊ ಮತ್ತು ನೀವು ನೋಡಿದ್ರೆ ಪಾರ್ಕಿಂಗು, ನಾವು ಎಂಟ್ರಿ ಆಗಿದ್ದ ಜಾಗ. ಅಲ್ಲಿಂದಾಗಿ ನಡ್ಕೊತ ಒಳಗಡೆ ಬಂದರೆ ಇದೆಲ್ಲ ಇಂಡೋರ್ ಶೂಟ್ ಅಂತ ಹೇಳ್ತಾರೆ. ಸೊ ಇದೆಲ್ಲ ಇಂಡೋರು. ಮಾಡಿದ್ದಾರೆ, ಬಟ್ ಫೋಟೋ ಎಲ್ಲಿ ನಿಂತ್ಕೊಂಡು ತೆಗೆಯೋದು ಐ ಡೋಂಟ್ ನೋ. ಸಿನ್ಸ್ ತುಂಬ ಕಂಜೆಸ್ಟೆಡ್ ಆಗಿದೆ. ಈ ವ್ಯೂ ಚೆನ್ನಾಗಿದೆ. ಗೌನಿಗೆ ಈ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಈ ಹಳ್ಳಿ ಕಡೆ ಮೇಜರ್ಲಿ ಗೊತ್ತಿರ್ಬೋದು, ಉಪ್ಪನೇರಳೆ ಕಡ್ಡಿ ಅಂತ ಬರುತ್ತೆ. ಆ ಉಪ್ಪನೇರಳೆ ಕಡ್ಡಿಗೇನೋ ಪೇಂಟ್ ಏನೋ ಹೊಡೆದ್ಬಿಟ್ಟು ಅದನ್ನು ಒಂದು ಡಿಫ್ರೆಂಟ್ ಯುನಿಕ್ ಕಾನ್ಸೆಪ್ಟ್ ಮಾಡಿದ್ದಾರೆ. ಓ, CCTV ಕ್ಯಾಮ್ರಾ ಈಸ್ ವಾಚಿಂಗ್ ಮೀ. ಐ ಡೋಂಟ್ ಕೇರ್. ಅಲ್ಲಿಂದ ಬಂದರೆ ನಿಮಗೆ ನೋಡೋಕ್ಕೆ ಸಿಗ್ತಾ ಇರುವಂಥದ್ದು ಜಿಗಿಮಿಗಿ ಸೆಟ್. ಸೊ ಇದರೊಳಗಡೆ ಹೋದರೆ ಒಂದು ಬೈಕ್ ಥೀಮ್ ಕಾನ್ಸೆಪ್ಟ್ ಇದೆ. ಹೋಪ್ ಯು ಕ್ಯಾನ್ ಸಿ ದಿಸ್ ಶಾರ್ಟ್ಸ್. ಆ ಕಾನ್ಸೆಪ್ಟಿಗೆಲ್ಲ ಈ ಫ್ರೇಮ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಸಮಥಿಂಗ್ ಈಸ್ ಇನ್ಸೈಡ್. ಜಸ್ಟು ರೂಮ್ ಕಾನ್ಸೆಪ್ಟ್ ಇದೆ, ಏನೂ ಇಲ್ಲ. ಈ ಫ್ರೇಮ್ ಯಾವತ್ತೂ ಯೂಸ್ ಮಾಡಿಲ್ಲ ನಾವು. ಸೊ ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಶಾರ್ಟ್ಸ್ ಹಾಕೊಂಬಂದರೆ ಈ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಐ ಥಿಂಕ್ ದಿಸ್ ಈಸ್ ದ ಶೈಡ್ ಸ್ಟುಡಿಯೋ. ಸೊ ಇಷ್ಟೇ, ಇಲ್ಲಿ ಫ್ರೇಮ್ಸ್ ಅಂತ ಬಂದರೆ ಇಷ್ಟೇ ಇರೋದು. ಸೊ ಇನ್ ಕೇಸ್ ಲೋ ಬಜೆಟ್ಟು ಆ್ಯಂಡ್ ಇಟ್ ಈಸ್ ವೆರಿ ನಿಯರ್ ಟು ಒನಗನಹಟ್ಟಿ ಟು ತಾವರೆಕೆರೆ. ಸೊ ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು ಅಂದರೆ, ಫಸ್ಟ್ ವಿಲ್ ಡೂ ದ ಕಂಪ್ಲೀಟ್ ಇನ್ UB City, ಶೂಟ್ ಕಂಪ್ಲೀಟ್ ಇನ್ UB City, ದೆನ್ ವಿಲ್ ಕಮ್ ಟು ದ ತಾವರೆಕೆರೆ ಕ್ವಾರೆ. ಅಲ್ಲಿ 12 ಗಂಟೆಯಿಂದ ಆರಿಲ್ಸ್ ಫ್ರಮ್ 11 to 1ವರೆಗೂ ಅಲ್ಲಿ ಶೂಟ್ ಮಾಡಿಕೊಂಡು ಸೊ ನಾವು ಈ ಪ್ಲೇಸಿಗೆ ಬರ್ಬೋದು. ಇಲ್ಲಿ ನಮ್ಮ ಬುಕ್ಕಿಂಗ್ ಬಂದ್ಬಿಟ್ಟು 1 to 8 ಇರುತ್ತೆ. ಸೊ ಫೈರ್ ಕ್ಯಾಂಪ್ ಕೂಡ ಇದೆ ಅಂತ ಹೇಳಿದ್ದಾರೆ. ನಾಟ್ ಶ್ಯೂರ್ ವೇರ್ ಇಟ್ ಈಸ್. ಸೊ ಫೈರ್ ಕ್ಯಾಂಪ್ ಮುಗಿಸ್ಕೊಂಡು ಶೂಟ್ ಕಂಪ್ಲೀಟ್ ಮಾಡಿಕೊಂಡು 8 ಗಂಟೆಗೆ ಪ್ಯಾಕಪ್. ಸೊ ಮಾಗಡಿ ರೋಡ್ ಕಡೆ ಯಾರಾದರೂ ಪ್ರೀ ವೆಡ್ಡಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳೋ ಆಗಿದ್ರೆ ದಿಸ್ ಈಸ್ ಅ ಸೂಟಬಲ್ ಲೊಕೇಶನ್ ಫಾರ್ ಪ್ರೀ ವೆಡ್ಡಿಂಗ್. ಸೊ ಇದೇ ಎಂಟ್ರೆನ್ಸು. ಸೊ ಎಲ್ಲಿ ಶುರು ಮಾಡಿದ್ನೋ ಅಲ್ಲಿಗೆ ಬಂದು ಎಂಡ್ ಮಾಡ್ತಾಯಿದ್ದೀನಿ. ಸೊ ದಿಸ್ ಈಸ್ ದ ವಿಡಿಯೋ ಅಬೌಟ್ ಅ ಶೈಡ್ ಸ್ಟುಡಿಯೋ ಪ್ರೀ ವೆಡ್ಡಿಂಗ್ ಸ್ಪಾಟ್. ಥ್ಯಾಂಕ್ ಯು ಆಲ್. ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್. ಫ್ರೆಂಡ್ಸ್, ಶೈನ್ ಸ್ಟುಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಕೋಳಿ ನೋಡಿದೆ. ಆ್ಯಕ್ಚುಲಿ ಇದು ಅವನ್ನೇ ಕಚ್ಚಿ ಸಾಯಿಸುತ್ತಂತೆ. ನೋಡಿ, ಅದಕ್ಕೆ ಹೋಗೋ ಸ್ಟೈಲು ಒಂಥರ ಇದೆ. ನೋಡೋಕ್ಕೆ ಒಂಥರ ವಿಚಿತ್ರವಾಗಿದೆ ಗುರು. ಸ್ಟ್ರೈಟ್ ಆ್ಯಂಗಲಲ್ಲಿ ತೋರಿಸೋಣ, ತಿರ್ಕೋತಲೇ ಅಲ್ಲ. ಈ ರಜಾ ತಿರ್ಗೋ ಕಡೆ. ಥರ ತೇರ್ ಕಾನ್ಸೆಪ್ಟಲ್ಲಿ ನಡ್ಕೊಂಡು ನಿಧಾನಕ್ಕೆ ಬರುತ್ತೆ ನೋಡಿ. ಫುಲ್ಲು ಸ್ಲೋ ವಾಕಿಂಗು, ಎಷ್ಟು ನಿಧಾನಕ್ಕೆ ಕಾಲಿಡುತ್ತೆ ನೋಡಿ. ಕುಕ್ಕುತ್ತಂತಪ್ಪ, ಯಾರಿಗೆ ಬೇಕು. ಈ ಥರ ಕೋಳಿಗಳು ಸುಮಾರು ಇಲ್ಲಿವೆ. ನಮ್ಮ ಫೋಟೋಗ್ರಫಿಗೆ ಇವಾಗ ಹೊಸದಾಗಿ ಇಬ್ಬರು ಜಾಯ್ನ್ ಆಗಿದ್ದಾರೆ. ಮೇಡಮ್, ನಿಮ್ಮ ಹೆಸರು ಹೇಳಿ. ಇವರಲ್ವಂತೆ, ಕ್ಯಾಮ್ರಾ ಇಟ್ಕೊಂಡಿದ್ದಾರೆ. ಇವರಲ್ವಂತೆ. ನನ್ನ ಹತ್ರನೇ ಲೋಕೇಶ್ ಮತ್ತೆ ಶಂಕರ್ ಅವ್ರು ಕಲ್ತಿದ್ದು. ಥ್ಯಾಂಕ್ ಯು, ನಿಮ್ಮಿಂದನೇ ಕಲ್ತ್ಕೊಂಡಿದ್ದೀವಿ.